ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ನಿಧಿ ಮತ್ತೆ ಕರ್ಣ ರೆಡಿಯಾಗಿ ಹೊರಟಿರೋದನ್ನ ನೋಡಿ ಲಚ್ಚಿ, ಜೋಡಿ ಹಕ್ಕಿಗಳು ಇಷ್ಟು ಬೇಗ ರೆಡಿಯಾಗಿ ಹೊರಟಿದ್ದೀರಾ, ಏನ್ ವಿಶೇಷ ಅಂತ ಕೇಳ್ತಾಳೆ. ಇವತ್ತು ನಮ್ಮೆಲ್ರ ಪಾಲಿಗೂ ಹೊಸ ದಿನ ಅಜ್ಜಿ. ಮತ್ತೆ ಹಾಸ್ಪಿಟಲ್ ನಮ್ ಕೈ ಸೇರ್ತಾ ಇದೆ, ಮತ್ತೆ ಎಲ್ಲ ಮೊದ್ಲಿನ ತರ ಆಗ್ತಾ ಇದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಬೇಗ ಹೊರಟ್ವಿ ಅಂತಾಳೆ ನಿಧಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಹೇಳೋದು, ಅಡ್ವೈಸ್ ಕೊಡೋ ಹೆಂಡತಿ ಪಕ್ಕದಲ್ಲಿದ್ರೆ ಮನ್ಸು ಮನೆ ಎರಡು ಬೆಳಗತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ ಲಚ್ಚಿ. ಗೊತ್ತು ಬಂಗಾರಿ, ಅದಕ್ಕೆ ಇವ್ರನ್ನ ಲೈಟ್ ಹೌಸ್ ಅಂತ ಕರೆಯೋದು ಅಲ್ವೇನ್ರಿ ಅಂತ ಕೇಳ್ತಾನೆ ಕರ್ಣ. ಎಲ್ಲ ನಿಮ್ ಮನದ ಭಾವ, ಆದ್ರೂ ನೀವೆಲ್ಲ ಸೇರ್ಕೊಂಡು ಈ ಪಾರ್ಟಿ ಹೊಗಳಿದ್ರೆ ನನಗೆ ಇಷ್ಟುದ್ದ ಕೊಂಬಂದ್ ಬಿಡತ್ತೆ ಅಷ್ಟೇ ಅಂತ ನಿಧಿ. ಕೊಂಬು ಯಾರಿಗ್ ಬರತ್ತೆ ಅಂತ ಆಮೇಲೆ ಯೋಚನೆ ಮಾಡೋಣ, ಈಗ ಬನ್ನಿ ಅಂತ ಹೇಳಿ ತಾತನ್ ಫೋಟೋ ಎದುರುಗಡೆ ಕರ್ಣ ನಿಧಿನ ಕರ್ಕೊಂಡು ಹೋಗಿ, ಯಾವಾಗ್ಲೂ ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ಮನೇಲಿ ದೊಡ್ಡವರ ಆಶೀರ್ವಾದ ಬೇಕು, ನಿಮ್ ತಾತಂಗೆ ಕೈ ಮುಗ್ದು ಆಶೀರ್ವಾದ ತಗೊಳ್ಳಿ ಅಂತ ಲಚ್ಚಿ. ಕರ್ಣ ನಿಧಿ ತಾತನ್ ಫೋಟೋಗೆ ಕೈ ಮುಗ್ದು ಆಶೀರ್ವಾದ ತಗೋತಾರೆ. ನಮ್ಮ ಆಸ್ಪತ್ರೆಗೆ ಈ ರೀತಿ ಸಮಸ್ಯೆಗಳಾಗಿದೆ, ಆದ್ರೆ ಖಂಡಿತವಾಗ್ಲೂ ಸತ್ಯಕ್ಕೆ ಸಾವಿಲ್ಲ, ಸುತ್ಕೊಂಡಿರೋ ಕಂಟಕ ಕಳೀತಾ ಇದೆ. ಇವ್ರ ಪ್ರಾಮಾಣಿಕತೆಯಿಂದ ಮತ್ತೆ ನಮ್ಮ ಆಸ್ಪತ್ರೆ ನಮ್ ಕೈ ಸೇರ್ತಾ ಇದೆ. ಈಗ ನೀವೇ ಈ ಮಕ್ಕಳನ್ನ ಕಾಪಾಡ್ಬೇಕು, ಮುಂದೆ ಯಾವತ್ತೂ ಈ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೀವೇ ಇವರನ್ನ ರಕ್ಷಣೆ ಮಾಡ್ಬೇಕು. ಆ ಭುವನೇಶ್ವರಿ ಯಾವುದೇ ತಕರಾರ್ ಮಾಡದೆ ನಮ್ ಕರ್ಣನ್ ಕೈಗೆ ಆಸ್ಪತ್ರೆನ ಮತ್ತೆ ವಾಪಸ್ ಕೊಡೋ ಹಾಗೆ ಮಾಡಿ ಇಬ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾಳೆ ಲಚ್ಚಿ. ಹಾಗೆ ಈ ಕಡೆ ಬೆಳಿಗ್ಗೆ ಎದ್ದ ತಕ್ಷಣ ಸಂಜಯ್ಗೆ ಕಾಫಿ ಮಾಡ್ಕೊಂಡ್ ಬಂದಾಗ ಸಂಜಯ್ ಮಲ್ಗಿರೋದನ್ನ ನೋಡಿ ಕುಂಭಕರ್ಣ 2.0. ಆದ್ರೆ ಆ ಕುಂಭಕರ್ಣಂಗೆ ಬ್ರಹ್ಮನ್ ವರನೇ ಶಾಪ ಆಗಿ ತಿಂಗಳಾನ್ಗಟ್ಲೆ ಮಲಗ್ತಾ ಇದ್ದ. ಆದ್ರೆ ಸಂಜಯ್ ಮಹಾರಾಜರು ವರ ಶಾಪ ಏನೂ ಇಲ್ದೆ ಹಗಲಿಡಿ ನಿದ್ದೆ ಮಾಡ್ತಾರೆ. ಆದ್ರೂ ರಾತ್ರಿ ಅದ್ ಹೆಂಗ್ ನಿದ್ದೆ ಬರತ್ತೋ ದೇವಿಗೆ ಗೊತ್ತು ಅಂತ ಹೇಳಿ ಸಂಜಯ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರೋದನ್ನ ನೋಡಿ, ಇಷ್ಟೊಂದು ಕ್ವಶನ್ಸ್ ನ ಸಾಲ್ವ್ ಮಾಡಿದ್ರ ಪ್ರತಿಯೊಂದು ಪಾಯಿಂಟ್ಸ್ ನು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದಾರೆ ಅಂತ ಖುಷಿ ಪಡ್ತಾ, ಇಲ್ರೆ ಡಾಕ್ಟ್ರೆ ಎದ್ದೇಳಿ ಅಂತ ಹೇಳಿ ಸಂಜಯ್ನ ಎಬ್ಬಿಸ್ತಾಳೆ ರಿಯಾ. ಸಂಜಯ್ ನಿದ್ದೆಗಣ್ಣಲ್ಲಿ ಎದ್ಬಿಟ್ಟು ಏನ್ ಕನ್ನಡಕ ನಿಂದು ಬೆಳಬೆಳಿಗ್ಗೆ ಅಂತ ಕೇಳ್ತಾನೆ. ಎಂತ ಸರ್ಪ್ರೈಸ್ ಕೊಟ್ಬಿಟ್ರಿ, ಇಷ್ಟೊಂದು ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದೀರಾ, ಗ್ರೇಟ್. ಈಗ ನಿಮ್ ಮೇಲೆ ಪ್ರೌಡ್ ಫೀಲ್ ಬರ್ತಾ ಇದೆ. ಆದ್ರೂ ನೀವು ಇಷ್ಟೊಂದೆಲ್ಲ ಓದ್ಕೊಂಡ್ರಾ ಅಂತ ಕೇಳ್ತಾಳೆ ರಿಯಾ. ಜನಕ್ಕೆ ನಂಬಿಕೆನೆ ಬರಲ್ಲ, ಒಳ್ಳೇದ್ ಮಾಡಿದ್ರು ಪ್ರಶ್ನೆ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರಂತೂ ಕೇಳಲೇಬೇಡಿ ಅಂತ ಹೇಳಿ. ಹೆಲೋ, ಇಲ್ಲಿ ಬರ್ದಿರೋ ಪ್ರತಿಯೊಂದು ಅಕ್ಷರನು ನಾನೇ ಬರ್ದಿತ್ತು, ಹೆಂಗೆ ನನ್ ಬ್ರೈನ್ ಪವರ್ ಅಂತ ಕೇಳ್ತಾನೆ ಸಂಜಯ್. ನೀವ್ ಇಷ್ಟು ಚೆನ್ನಾಗಿ ಬರ್ದಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅಂತಾಳೆ ರಿಯಾ. ನನ್ಗೂ ಎಕ್ಸಾಮ್ ಪಾಸ್ ಮಾಡಿ ಡಾಕ್ಟರ್ ಆಗ್ಬೇಕು ಅನ್ನೋ ಕನ್ಸಿದೆ, ಯಾವಾಗ್ಲೂ ಕಡಿಮೆ ಅಂತ ಕಡೆಗಣಿಸಕ್ ಹೋಗ್ಬೇಡ ಈ ಸಂಜಯ್ ವಸಿಷ್ಠನ ಅಂತಾನೆ ಸಂಜಯ್. ಸಾಕು ಬಿಟ್ರೆ ಗೂಗಲ್ ಮ್ಯಾಪ್ ಗೆನೆ ದಾರಿ ತೋರಿಸ್ತೀರಾ, ಏನೇ ಆಗ್ಲಿ ಒಳ್ಳೆ ಕೆಲ್ಸಾನೇ ಮಾಡಿದೀರಾ, ಇನ್ನು ಮುಂದೆ ಹೀಗೆ ಓದಿ ಆಯ್ತಾ. ನೋಡಿ ಎಷ್ಟೊಂದು ಟ್ಯಾಲೆಂಟ್ ಇದೆ ನಿಮ್ಗೆ, ಇದೇ ಖುಷಿಗೆ ಫ್ರೆಶ್ ಅಪ್ ಆಗಿ ಮತ್ತೆ ಓದೋಕ್ ಕೂತ್ಕೊಳ್ಳಿ, ನಾನ್ ಹೋಗಿ ತಿಂಡಿ ರೆಡಿ ಮಾಡ್ಬಿಡ್ತೀನಿ, ಗುಡ್ ಬಾಯ್ ಅಂತ ಹೇಳಿ ರಿಯಾ ಅಲ್ಲಿಂದ ಹೋಗ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.